ರಜನಿಕಾಂತ್ ಕಾವೇರಿ ನಿರ್ವಹಣಾ ಮಂಡಳಿ ಹೇಳಿಕೆಗೆ ಸಂಬಂಧಿಸಿದಂತೆ ರಾಜ್ಯಾದ್ಯಂತ ಇವತ್ತು ಕಾಲಾ ಸಿನಿಮಾವನ್ನ ರಿಲೀಸ್ ಮಾಡ್ತಾ ಇಲ್ಲ ವೀಕ್ಷಕರೇ. ಆದ್ರೆ ಬಳ್ಳಾರಿ ಮತ್ತು ಮಂಗಳೂರಿನಲ್ಲಿ ಈ ಸಿನಿಮಾವನ್ನ ರಿಲೀಸ್ ಮಾಡಿದ್ದಾರೆ ಅನ್ನುವಂತಹ ಮಾಹಿತಿ ನಾವು ತೋರಿಸ್ತಾ ಇರುವಂತಹ ದೃಶ್ಯಾವಳಿಗಳು. ಬಳ್ಳಾರಿಯ ರಾಧಿಕಾ ಥಿಯೇಟರ್ನ ದೃಶ್ಯಾವಳಿಗಳನ್ನ ನೀವು ನೋಡ್ತಾ ಇದ್ದೀರಾ. ಅಲ್ಲಿ ಸಿನಿಮಾ ಪ್ರದರ್ಶನ ಕಾಣ್ತಾ ಇದೆ. ಫಸ್ಟ್ ಶೋವನ್ನ ವೀಕ್ಷಕರು ನೋಡ್ತಾ ಇದ್ದಾರೆ. ನಮಗೆ ಆರ್ಡರ್ ಬಂದರೆ ರಿಲೀಸ್ ಮಾಡ್ತೀವಿ ಮಧ್ಯಾಹ್ನದ ಮೇಲೆ ಅಂತ ಹೇಳಿದ್ದಾರೆ ಅಧಿಕಾರಿಗಳು, ಹೊರಾಯಣ ಅಧಿಕಾರಿಗಳು. ಹಾಗೇನಾದರೂ ಮಧ್ಯಾಹ್ನ ರಿಲೀಸ್ ಮಾಡಿದ್ರೆ ಯಾವ ಥರ ನಿಮ್ಮ ನಡೆ ಇರುತ್ತೆ ಸರ್? ಏನು ಮಧ್ಯಾಹ್ನ ಅಲ್ಲ, ರಾತ್ರಿ ರಿಲೀಸ್ ಮಾಡಿದ್ರು ಗಲಾಟೆ ಇದ್ದೇ ಇರುತ್ತೆ, ಆಗೋದಿಲ್ಲ. ಬಂದು ಸತ್ಯಾಗ್ರಹ ಮಾಡ್ತೀವಿ. ಯಾವುದೇ ಕಾರಣಕ್ಕೂ ಕರ್ನಾಟಕದ ಯಾವುದೇ ಮೂಲೆಯಲ್ಲಿ ಚಿತ್ರಮಂದಿರ ಬಿಡಕ್ಕೆ ಚಿತ್ರಮಂದಿರಕ್ಕೆ ಅವಕಾಶ ಕೊಡೋದಿಲ್ಲ. ನಿಮ್ಮ ಸಮಾಧಾನಕ್ಕೆ ಒಂದೆರಡು ದಿನ ಚಿತ್ರವನ್ನು ಬಂದ್ ಮಾಡಿ ಆಮೇಲೆ ಬಿಡುಗಡೆ ಮಾಡೋದನ್ನ ನಮ್ಮ ಸಮಾಧಾನ ಏನಿದೆ ಇದರಲ್ಲಿ? ನಾವೇನು ಚಿತ್ರ ತೆಗೆದಿರೋರ ಅಥವಾ ಹಂಚಿಕೆದಾರರ? ನಾವು ಹೋರಾಟ ಮಾಡೋದು. ನಮ್ಮ ಸಮಾಧಾನ ಏನಿದೆ ಇದರಲ್ಲಿ? ಒಂದೆರಡು ದಿನ ಆದ್ಮೇಲೆ ಮತ್ತೆ ಚಿತ್ರ ಬಿಡುಗಡೆ, ಒಂದೆರಡು ದಿವಸ ಆದ್ಮೇಲೆ ತಿರುಗಿ 3 ದಿವಸ ನಾವು ಬಿಡ್ತೀವ ಸುಮ್ಮನೆ? ಅವ್ರ ಸಮಾಧಾನಕ್ಕೆ ಚಿತ್ರ ಬರ್ತೀವಿ ತಿರುಗಿ. ಏನು ರಾಜ್ಯದಲ್ಲಿ ನಾವು 3 ಜನವಾ? 3 ಕೋಟಿ ಜನ ಇದ್ದಾರೆ, ಬರ್ತಾರೆ ಬೀದಿಗೆ. ಕನ್ನಡಿಗರು, ವೀರಾದಿ ವೀರ ಕನ್ನಡಿಗರು ರಾಜ್ಯದ ಉದ್ದಗಲಕ್ಕೂ ಇದ್ದಾರೆ. ಅವರು ನಮ್ಮನ್ನ ಬಂಧನ ಮಾಡಿದ ತಕ್ಷಣ ಸುಮ್ಮನೆ ಕೂತ್ ಬಿಡ್ತಾರ? ಯಾವುದೇ ಕಾರಣ ಕೂತ್ಕೊಳ್ಳೋಕ್ಕಾಗೋದಿಲ್ಲ. ಇದು ದೊಡ್ಡ ಗಂಭೀರವಾದಂಥ ಪರಿಸ್ಥಿತಿ. ಮಾತಾಡಿ ಪ್ರವೀಣ್ ಕುಮಾರ್ ಶ್ರೀ, ಮಾತಾಡಿ. ಇವತ್ತು ಅನೇಕ ಚಿತ್ರಮಂದಿರಗಳಲ್ಲಿ ಬೆಳಿಗ್ಗೆ 6 ಗಂಟೆಯಿಂದ ಎಲ್ಲ ಚಿತ್ರಮಂದಿರಗಳಿಗೆ ಹೋಗಿದ್ದೀವಿ. ಓರೆನ್ ಮಾಲಲ್ಲಿ ನಿನ್ನೆ ಮನವಿಯನ್ನು ಕೊಟ್ಟಿದ್ದೀವಿ. ಇವತ್ತು ಅಧಿಕಾರಿಗಳು ಬಿಡುಗಡೆ ಮಾಡಿಲ್ಲ, ಹಾಕಿಲ್ಲ ಅನ್ನುವ ಮಾತನ್ನು ಹೇಳಿದ್ದಾರೆ. ಯಾವುದೇ ಕಾರಣಕ್ಕೂ ಇವತ್ತು ಕನ್ನಡಿಗರ ಸ್ವಾಭಿಮಾನದ ಪ್ರಶ್ನೆ. ಬೆಂಗಳೂರಿನಲ್ಲಿ ವಾಟಾಳ್ ನಾಗರಾಜ್ ಅವರ ಹೇಳಿಕೆ ಆಗಿತ್ತು ವೀಕ್ಷಕರೇ. ಮಧ್ಯಾಹ್ನ ಅಲ್ಲ, ರಾತ್ರಿ ಆದ್ರೂ ಕೂಡ ಈ ಸಿನಿಮಾವನ್ನ ರಿಲೀಸ್ ಮಾಡೋಕೆ ಕೊಡಲ್ಲ, ರಿಲೀಸ್ಗೆ ಅವಕಾಶ ಕೊಡಲ್ಲ. ರಿಲೀಸ್ ಏನಾದ್ರೂ ಮಾಡಿದ್ರೆ ಸತ್ಯಾಗ್ರಹ ಮಾಡ್ತೀವಿ ಅನ್ನೋದನ್ನ. ಇನ್ನು ರಾಯಚೂರಿನಿಂದ ನಮ್ಮ ಪ್ರತಿನಿಧಿ ವಿಜಯ್ ಜಾಗಟ್ಕಲ್ ಲೈವ್ ಜಾಯಿನ್ ಆಗ್ತಾ ಇದ್ದಾರೆ. ಗುಡ್ ಮಾರ್ನಿಂಗ್ ವಿಜಯ್. ಅದೇ ರೀತಿಯಾಗಿ ಮೈಸೂರಿನಿಂದಲೂ ಕೂಡ ನಮ್ಮ ಪ್ರತಿನಿಧಿ ಕೆಪಿ ನಾಗರಾಜ್ ಲೈವ್ ಅಪ್ಡೇಟ್ಸ್ ಕೊಡೋಕೆ ರೆಡಿ ಆಗಿದ್ದಾರೆ. ಗುಡ್ ಮಾರ್ನಿಂಗ್ ಕೆಪಿ ನಾಗರಾಜ್. ಫಸ್ಟ್ ರಾಯಚೂರಿಗೆ ಹೋಗ್ತೀನಿ. ವಿಜಯ್, ಏನ್ ನಡೀತಾ ಇದೆ ರಾಯಚೂರಿನಲ್ಲಿ? ಈ ಕಾಲಾ ಚಿತ್ರ ಪ್ರದರ್ಶನಗೊಳ್ತಾ ಇದೆಯಾ ಇವತ್ತು? ಖಂಡಿತವಾಗಿ ಸಭಾ ಏನು 11 ಗಂಟೆಗೆ ಕಾಲಚಿತ್ರ ಪ್ರದರ್ಶನಕ್ಕೆ ಒಂದು ಸಮಯ ನಿಗದಿಯನ್ನ ಮಾಡಲಾಗಿತ್ತು. ಜೊತೆಗೆ ಏನು ಥಿಯೇಟರ್ಗೆ ಬಂದಂತ ಪ್ರೇಕ್ಷಕರಿಗೆ ಟಿಕೆಟ್ ಕೂಡ ಕೊಡಲಾಗಿತ್ತು. ಆದ್ರೆ ಏನು ಚಿತ್ರ ಇನ್ನೇನು ಆರಂಭ ಆಗಬೇಕು ಅನ್ನುವಷ್ಟರಲ್ಲಿ ಚಿತ್ರಮಂದಿರದ ಮಾಲೀಕರು ಚಿತ್ರ ಪ್ರದರ್ಶನವನ್ನ ರದ್ದು ಮಾಡಿ ಏನು ಟಿಕೆಟ್ಗಳನ್ನ ವಾಪಸ್ ಕೊಟ್ಟು ಅಲ್ಲಿ ಬಂದಂತ ಪ್ರೇಕ್ಷಕರನ್ನೆಲ್ಲ ವಾಪಸ್ ಕಳಿಸಿರುವಂತದ್ದು ನಡೆದಿದೆ. ಆದ್ರೆ ಏನು ಇಲ್ಲಿ ಈಗಾಗಲೇ ಸಾಕಷ್ಟು ಜನ ಸೇರಿದ್ದಾರೆ, ಸಾಕಷ್ಟು ಜನ ಚಿತ್ರವನ್ನ ವೀಕ್ಷಿಸಬೇಕು ಅಂತ ಬಂದಿದ್ರು. ಜೊತೆಗೆ ಕೆಲ ಕನ್ನಡ ಪರ ಸಂಘಟನೆಗಳು ಕೂಡ ಚಿತ್ರ ಪ್ರದರ್ಶನವನ್ನು ಯಾವುದೇ ಕಾರಣಕ್ಕೂ ಕೂಡ ನಡೆಸಬಾರ್ದು ಅನ್ನುವಂತ ಕಾರಣಕ್ಕೆ ಬಂದಿದ್ರು. ಹೀಗಾಗಿ ಅವರು ಇಬ್ಬರ ಏನು ಒಂದು ರೀತಿಯಲ್ಲಿ ನಡೆದಂತ ಒಂದು ಇದರಲ್ಲಿ ಚಿತ್ರ ಪ್ರದರ್ಶನ ಸದ್ಯಕ್ಕಂತೂ ರದ್ದಾಗಿದೆ. ಈಗ ನಾವು ರಾಯಚೂರು ನಗರದ ಪದ್ಮನಾಭ ಥಿಯೇಟರ್ ಮುಂದೆ ಇರುವಂತದ್ದು ಈಗಾಗಲೇ ನೋಡ್ಬೋದು. ಥಿಯೇಟರ್ಗೆ ಅದರ ಬೀಗವನ್ನ ಹಾಕಿದ್ದಾರೆ. ಜೊತೆಗೆ ಥಿಯೇಟರ್ ಒಳಗಡೆ ಯಾರು ಕೂಡ ಕಾಣಿಸ್ತಾ ಇಲ್ಲ. ಅಂದ್ರೆ ಚಿತ್ರ ಪ್ರದರ್ಶನ ಸಂಪೂರ್ಣವಾಗಿ ರದ್ದಾಗಿದೆ. ಮತ್ತು ಕೇವಲ ಈ ಮಾರ್ನಿಂಗ್ ಶೋ ಮಾತ್ರ ಅಲ್ಲ, ಯಾವ ಪ್ರದರ್ಶನ ಕೂಡ ಏನು ನಡಲಿಕ್ಕೆ ಸಾಧ್ಯತೆ ಇಲ್ಲ ಅನ್ನುವಂಥದ್ದು ಹೇಳ್ತಾ ಇದ್ದಾರೆ. ಈಗ ಬನ್ನಿ, ನಮ್ಮ ಜೊತೆ ಏನು ರಜನಿಕಾಂತ್ ಫ್ಯಾನ್ಸ್ ಇದ್ದಾರೆ, ಚಿತ್ರವನ್ನ ನೋಡ್ಲಿಕ್ಕೆ ಬಂದು ನಿರಾಶೆ ಆದಂತವ್ರು, ಅವ್ರು ಏನ್ ಹೇಳ್ತಾರೆ ಅನ್ನೋದನ್ನ ಕೇಳೋಣ. ಚಿತ್ರ ಪ್ರದರ್ಶನ ರದ್ದಾಗಿದೆ, ಏನಂತ್ರಿ ಸರ್? ನಮ್ಮ ಚಿತ್ರ ಪ್ರದರ್ಶನ ರದ್ದಾದಕ್ಕಿಂತ ರಾಯಚೂರಲ್ಲಿ ರದ್ದಾಗಿದ್ದು ಬಹಳ ಬೇಜಾರಾದ ಸರ್. ಯಾಕಂದ್ರೆ ಇದೇ ಏನು ಹೋರಾಟ ಇಡೀ ಕರ್ನಾಟಕದಲ್ಲಿ ಮಾಡ್ತಾ ಇದ್ದಾರೆ ಕಾಲಾ ಫಿಲಿಮ್ನ ಬ್ಯಾನ್ ಮಾಡೋದಕ್ಕೆ. ನಾವು IITಗಾಗಿ ಹೋರಾಡಿದಾಗ ಯಾವುದೇ ಜಿಲ್ಲೆನೂ ನಮಗೆ ಸಪೋರ್ಟ್ ಆಗಿ ನಿಂದಿರಲಿಲ್ಲ, ಯಾವ ನಾಯಕರು ನಿಂದಿರಲಿಲ್ಲ ರೀ. ಅವಾಗ ನಾವು ಬೀದಿಗೆ ಇಳಿದು ಕಾಲೇಜ್ಗಳಲ್ಲಿ 1 ದಿನ ಅಟೆಂಡೆನ್ಸ್ ಇರಲಾರ್ದೆ ನಾವು ಪೂರ್ತಿ 1.5 ತಿಂಗಳು ಹೋರಾಡಿದ್ದೀವಿ. ಹಾಗೆ ಯಾವುದೇ ಹೋರಾಟ ಆಗ್ಲಾರ್ದು ನಾವು ಯಾಕೆ ರಾಯಚೂರಲ್ಲಿ ಇವರಿಗೆಲ್ಲ ಸಪೋರ್ಟ್ ಮಾಡಬೇಕು ಅಂತದೆ? ಕಾವೇರಿ ಇಶ್ಯೂ ನಮ್ದಲ್ಲ, ಹಂಗಂದ್ರೆ ನಾವು ಕರ್ನಾಟಕದಂತ ನಮ್ಮಲ್ಲಿ ಇಷ್ಟು ಎಫೆಕ್ಟಿವ್ ಆಗಿ ಮಾಡ್ತಾರೆ. ಅದು ಕೂಡ ಕರ್ನಾಟಕ ಸಂಬಂಧಪಟ್ಟಂತ ಇಶ್ಯೂ ಅಲ್ವಾ? ಹೌದು ಸರ್, IITನೂ ನಮ್ ಸಂಬಂಧಪಟ್ಟಿದ್ದ ಕರ್ನಾಟಕದೇ ಅಲ್ವಾ? ರಾಜಕೀಯವಾಗಿ ಮೋಸ ಮಾಡಿ ತಗೊಂಡೋದ್ರು. ಆ ಟೈಮಲ್ಲಿ ಬೇರೆಯವ್ರಿಗೆ ಕಾಣ್ಲಿಲ್ವಾ ಇದು ಮೋಸ ಅಂತ? ಇವಾಗ ಇನ್ನು ಕನ್ನಡ ಪರ ಸಂಘಟನೆಗಳವರು ಕೂಡ ಇದ್ದಾರೆ. ಚಿತ್ರ ಪ್ರದರ್ಶನ ಯಾವುದೇ ಕಾರಣಕ್ಕೂ ಮಾಡಬಾರ್ದು ಅನ್ನೋಂಥದ್ದು ಅವ್ರು ಏನ್ ಹೇಳ್ತಾರೆ ಕೇಳೋಣ. ಏನಂತೀರಿ ಸರ್? ಈಗ ರಾಯಚೂರು ಅನ್ನೋದಕ್ಕಿಂತ ಅಖಂಡ ಕರ್ನಾಟಕದಲ್ಲಿ ಕಾವೇರಿ ಬಹುಭಾಗ ನಮ್ಮ ಕರ್ನಾಟಕದ ಜನ ಆ ನೀರನ್ನು ಕುಡಿತಾರೆ. ಒಟ್ಟಾರೆಯಾಗಿ ಇಲ್ಲ ಏನು ಜನ ಮತ್ತು ಕನ್ನಡ ಪರ ಸಂಘಟನೆಗಳು ಹೇಳ್ತಿರುವಂತದ್ದು, ಒಂದು ಕಡೆ ಏನು IITಗೆ ಸಪೋರ್ಟ್ ಅನ್ನ ಆ ಭಾಗದವರು ಕೊಟ್ಟಿಲ್ಲ, ಹಾಗಾಗಿ ಚಿತ್ರ ಪ್ರದರ್ಶನ ಮಾಡಬೇಕು ಅನ್ನುವಂಥದ್ದು ಒಂದು ಕಡೆ ಹೇಳ್ತಾರೆ. ಇನ್ನು ಕನ್ನಡ ಪರ ಸಂಘಟನೆಯವರು ಕಾವೇರಿ ವಿಚಾರ ಅಖಂಡ ಕರ್ನಾಟಕದ ವಿಚಾರ ಆಗಿರೋದ್ರಿಂದ ಚಿತ್ರ ಪ್ರದರ್ಶನವನ್ನ ರದ್ದು ಮಾಡಬೇಕು ಅನ್ನುವಂತ ಮಾತನ್ನ ಹೇಳ್ತಿರುವಂತದ್ದು. ಓಕೆ ವಿಜಯ್, ಥ್ಯಾಂಕ್ ಯು ನಿಮ್ಮೆಲ್ಲ ಲೈವ್ ಅಪ್ಡೇಟ್ಸ್ಗೆ. ಇದು ರಾಯಚೂರು ಭಾಗದ ಪ್ರತಿಕ್ರಿಯೆ. ಆದ್ರೆ ಇನ್ನು ಮೈಸೂರಿನಲ್ಲಿ ಯಾವ ರೀತಿಯಾಗಿರುವಂತಹ ಪ್ರತಿಕ್ರಿಯೆ ಸಿನಿಮಾಕ್ಕೆ ಸಿಗ್ತಾ ಇದೆ ಅನ್ನೋದನ್ನ ನಮ್ಮ ಪ್ರತಿನಿಧಿ ಕೊಡ್ತಾರೆ ಕೆಪಿ ನಾಗರಾಜ್. ಚಿತ್ರ ಪ್ರದರ್ಶನಗೊಳ್ತಾ ಇದೆಯಾ? ಯಾವ ರೀತಿಯಾಗಿರುವಂತಹ ಚಿತ್ರಣ ಮೈಸೂರಿನಲ್ಲಿ ಕಂಡು ಬರ್ತಾ ಇದೆ?
ಸಭಾ ಮೈಸೂರಿನ ಮಲ್ಟಿಪ್ಲೆಕ್ಸ್ ಚಿತ್ರಮಂದಿರ ಇರ್ಬೋದು ಅಥವಾ ಸಿಂಗಲ್ ಸ್ಕ್ರೀನ್ನ ಚಿತ್ರಮಂದಿರಗಳಿರ್ಬೋದು ಯಾವುದರಲ್ಲೂ ಕೂಡ ಕಾಲಚಿತ್ರ ಬಿಡುಗಡೆ ಆಗಿಲ್ಲ. ಇದ್ರ ಬಗ್ಗೆ ಮಾತನಾಡೋದಕ್ಕೆ DRCಯ ಚೇತನ್ ಅವರು ನನ್ನ ಜೊತೆಲಿದ್ದಾರೆ. ಇಲ್ಲಿಯ ಚಿತ್ರ ಪ್ರದರ್ಶನ ಈಗ ಆಗೋದಿಲ್ವ ಅಥವಾ ಹೇಗಿದೆ ಪರಿಸ್ಥಿತಿ? ಸದ್ಯದ ಪರಿಸ್ಥಿತಿಯಲ್ಲಿ ಯಾವುದೇ ರೀತಿ ಪ್ರದರ್ಶನ ಬೆಳಗ್ಗೆಯಿಂದ ಕಂಡಿಲ್ಲ. ಮುಂದಕ್ಕೆ ನಮ್ಮ ಮಲ್ಟಿಪ್ಲೆಕ್ಸ್ನವರೆಲ್ಲ ಬ್ಯಾಂಗ್ಳೂರಿನಾಗಲಿ ರಾಜ್ಯಾದ್ಯಂತ ಏನು ತೀರ್ಮಾನ ತಗೊಂಡು ಚಿತ್ರ ಪ್ರದರ್ಶನ ಮಾಡೋದು ಬೇಡ ಅನ್ನೋ ತೀರ್ಮಾನ ಮಾಡ್ತಾ ಇದ್ದಾರೆ. ಅದರ ನಂತರ ಮುಂದಿನ ಬೆಳವಣಿಗೆಗಳು ಏನಾಗುತ್ತೆ ಅದರ ಮೇಲೆ ನಿರ್ಧಾರ ಕೈಗೊಳ್ಳುತ್ತೆ. ಚಿತ್ರ ಪ್ರದರ್ಶನಕ್ಕೆ ನೀವೆಲ್ಲ ಲೈಸೆನ್ಸ್ ತೊಗೊಂಡಿದ್ದೀರಿ? ಲೈಸೆನ್ಸ್ಗೆ ಅದಕ್ಕೆ ಸಂಬಂಧಪಟ್ಟಂಥ ಲೈಸೆನ್ಸ್ ಆಲ್ರೆಡಿ ನಮಗೆ ಈಗ ಸಿಕ್ಕಿದೆ. ಬಟ್ ಅದೇ ಪ್ರದರ್ಶನಕ್ಕೆ ವಿರೋಧ ಇರೋದ್ರಿಂದ ಕನ್ನಡ ಪರ ಸಂಘಟನೆಗಳಿಂದ ಸದ್ಯಕ್ಕೆ ನಾವು ಸ್ಥಗಿತಗೊಳಿಸಿದ್ದೀವಿ. ಟಿಕೆಟ್ ಏನು ಬುಕ್ಕಿಂಗ್ ಆಗಿತ್ತಾ ಅಥವಾ ಯಾವ ಥರ? ಇಲ್ಲಿವರೆಗೂ ಯಾವುದೇ ರೀತಿ ಟಿಕೆಟ್ಸ್ ಬುಕ್ಕಿಂಗ್ ಆಗಲಿ ಇನ್ನೊಂದಾಗಲಿ ನಾವು ಅವಕಾಶ ಮಾಡಿಕೊಟ್ಟಿರಲಿಲ್ಲ. ಯಾಕಂದರೆ ಇನ್ನೂ ಸರಿಯಾದ ನಿಲುವು ಏನು ಅನ್ನೋದೇ ನಮಗೆ ಸ್ಪಷ್ಟ ಆಗದೇ ಇರೋದ್ರಿಂದಾಗಿ ನಾವು ಯಾವುದೇ ರೀತಿಯಾದ ಬುಕ್ಕಿಂಗ್ನ ಸದ್ಯದವರೆಗೂ ಕೊಟ್ಟಿಲ್ಲ. ಈಗ ಒಂದು ವೇಳೆ ಬೆಂಗಳೂರು ಮಲ್ಟಿಪ್ಲೆಕ್ಸಲ್ಲಿ ಆರಂಭ ಆದರೆ ತತ್ಕ್ಷಣದಲ್ಲಿ ಮೈಸೂರಲ್ಲಿ ಆರಂಭ ಆಗುತ್ತಾ? ಖಂಡಿತ ಅದೇ ಕ್ಷಣದಲ್ಲಿ ಮೈಸೂರಿನಲ್ಲೂ ಸಹಿತ 2 ಮಲ್ಟಿಪ್ಲೆಕ್ಸ್ ಚಿತ್ರಮಂದಿರಗಳಲ್ಲಿ ಸಿನಿಮಾ ಸ್ಟಾರ್ಟ್ ಆಗುತ್ತೆ. ಸ್ವಲ್ಪ ಮೈಸೂರಿನಲ್ಲಿ ಒಟ್ಟು 2 ಮಲ್ಟಿಪ್ಲೆಕ್ಸ್ ಚಿತ್ರಮಂದಿರಗಳಿದ್ದಾವೆ, 2ರಲ್ಲೂ ಕೂಡ ಪ್ರದರ್ಶನ ಇಲ್ಲ. ಒಂದು ವೇಳೆ ಬೆಂಗಳೂರಿನಲ್ಲಿ ತೀರ್ಮಾನವಾದಂತೆ ಏನಾದರೂ ಮಲ್ಟಿಪ್ಲೆಕ್ಸ್ನಲ್ಲಿ ಪ್ರದರ್ಶನ ಆರಂಭವಾದರೆ ಆ ಕ್ಷಣವೇ ಮೈಸೂರಿನಲ್ಲೂ ಕೂಡ ಆರಂಭವಾಗುತ್ತೆ. ಇನ್ನೂವರೆಗೂ ಕೂಡ ಆನ್ಲೈನಲ್ಲಿ ಟಿಕೆಟ್ ಅನ್ನ ಬುಕ್ಕಿಂಗ್ ಅನ್ನ ಇವರು ಮಾಡಲಿಲ್ಲ, ಅಂದ್ರೆ ಬಿಟ್ಟಿಲ್ಲ. ಯಾಕಂದ್ರೆ ಈ ತರದ ಗೊಂದಲಗಳ ವಾತಾವರಣ ಇದ್ದಂತ ಕಾರಣಕ್ಕೋಸ್ಕರವಾಗಿ ಆನ್ಲೈನಲ್ಲಿ ಟಿಕೆಟ್ ಅನ್ನು ಕೂಡ ಬಿಟ್ಟಿಲ್ಲ ಸಭಾ. ಓಕೆ, KP ನಾಗರಾಜ್, ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ಲ ಲೈವ್ ಅಪ್ಡೇಟ್ಸ್ಗೆ. ರಾಯಚೂರು ಮತ್ತು ಮೈಸೂರಿನ ಪ್ರತಿಕ್ರಿಯೆ ಇದಾಗಿತ್ತು ವೀಕ್ಷಕರೇ. ಒಂದು ವೇಳೆ ಬೆಂಗಳೂರಿನ ಮಲ್ಟಿಪ್ಲೆಕ್ಸ್ಗಳಲ್ಲಿ ಈ ಚಿತ್ರ ಪ್ರದರ್ಶನಗೊಂಡ್ರೆ ಇಮಿಡಿಯೇಟ್ಲಿ ಮೈಸೂರಿನಲ್ಲೂ ಕೂಡ ಚಿತ್ರ ಪ್ರದರ್ಶನಗೊಳ್ಳುತ್ತೆ ಅಂತ ಅಲ್ಲಿನ ಮಾಲೀಕರು ಹೇಳ್ತಾ ಇದ್ರು. ಸೊ ಒಟ್ಟಾರೆಯಾಗಿ ರಾಜ್ಯಾದ್ಯಂತ ಕೆಲವೊಂದಿಷ್ಟು ಕಡೆ ಬಿಟ್ರೆ ಬೇರೆ ಎಲ್ಲೂ ಕೂಡ ಚಿತ್ರ ಪ್ರದರ್ಶನಗೊಳ್ತಾ ಇಲ್ಲ. 150 ಥಿಯೇಟರ್ಗಳಲ್ಲಿ ಕಾಲಾ ಶೋ ಇರಲ್ಲ. ಓಕೆ, ಈ ವಿಚಾರವಾಗಿ ಅಪ್ಡೇಟ್ಸ್ ಕೊಡೋಕೆ ನಮ್ಮ ಪ್ರತಿನಿಧಿ ಪುನೀತ್ ದಾವಣಗೆರೆಯಿಂದ ಲೈವ್ ಜಾಯಿನ್ ಆಗ್ತಾ ಇದ್ದಾರೆ. ದಾವಣಗೆರೆಯಲ್ಲಿ ಯಾವ ರೀತಿಯಾಗಿರುವಂತಹ ಪ್ರತಿಕ್ರಿಯೆ ಕಾಲಾ ಸಿನಿಮಾಕ್ಕೆ ಸಿಗ್ತಾ ಇದೆ? ಪುನೀತ್, ಏನ್ ಹೇಳ್ತೀರಾ? ಖಂಡಿತವಾಗ್ಲೂ ಸಭಾ ಏನು ಬಹಳಷ್ಟು ವಿವಾದಾತ್ಮಕವಾಗಿ ಹೇಳಿಕೆ ನೀಡಿರುವಂತಹ ರಜನಿಕಾಂತ್ ಅವರ ಕಾಲಾ ಚಿತ್ರ ಏನು ಮಧ್ಯ ಕರ್ನಾಟಕ ದಾವಣಗೆರೆಯಲ್ಲಿ ಬಿಡುಗಡೆ ಆಗ್ಬೇಕಾಗಿತ್ತು. ಆದ್ರೆ ಬೆಳಿಗ್ಗೆ 10:30 ಏನು ಬಿಡುಗಡೆ ಆಗ್ಬೇಕಾಯ್ತು. ಆದ್ರೆ ಇದುವರೆಗೂ ಸಹ ಯಾವುದೇ ರೀತಿಯಾದಂತಹ ಸಿನಿಮಾ ಪ್ರದರ್ಶನಗೊಳ್ಳುವಂತಹ ನಿಟ್ಟಿನಲ್ಲಿ ಯಾವುದೂ ಸಹ ಸಿನಿಮಾ ಚಿತ್ರಮಂದಿರ ಮಾಲೀಕರಾಗಿರ್ಬೋದು ಮತ್ತೆ ಅಭಿಮಾನಿಗಳು ಸಹ ಆಗಿರ್ಬೋದು ಚಿತ್ರಮಂದಿರ ಹತ್ರ ಬಂದಿಲ್ಲ ಅಂತ ಹೇಳ್ಬೋದು. ಏನು ಮಧ್ಯಾಹ್ನ 1:30-2 ಗಂಟೆ ಮೇಲೆ ರಾಜ್ಯದ ಪರಿಸ್ಥಿತಿ ನೋಡ್ಕೊಂಡು ಆಮೇಲೆ ಸಿನಿಮಾವನ್ನು ರಿಲೀಸ್ ಮಾಡ್ತಾರೆ ಅಂತ ಹೇಳ್ಬೋದಾಗಿದೆ. ಏನು ಮಧ್ಯ ಕರ್ನಾಟಕ ದಾವಣಗೆರೆ ಅಂತ ಅಂದ್ರೆ ಕರ್ನಾಟಕದ ಯಾವುದೇ ನೆಲ ಜಲ ವಿಷಯಕ್ಕೆ ಬಂದ್ರೆ ಹೋರಾಟ ಮುಂದಿರುವಂತಹ ಒಂದು ಜಿಲ್ಲೆ ಆಗಿರೋದ್ರಿಂದ ಇಲ್ಲಿ ಕಾಲಾ ಚಿತ್ರ ಯಾವುದೇ ಕಾರಣಕ್ಕೂ ಬಿಡುಗಡೆ ಮಾಡಲ್ಲ ಅನ್ನುವಂತಹ ನಿಟ್ಟಿನಲ್ಲಿ ಇರಬಹುದು. ಮತ್ತೆ ನಿನ್ನೆ ಎಲ್ಲಾ ಚಿತ್ರಮಂದಿರಗಳಲ್ಲಿ ಏನು ದಾವಣಗೆರೆಯಲ್ಲಿರುವಂತಹ ಎಲ್ಲಾ ಚಿತ್ರಮಂದಿರಕ್ಕೂ ಹೋಗಿ ಏನು ಕನ್ನಡ ಪರ ಸಂಘಟನೆ ಆಗಿರ್ಬೋದು ಮತ್ತೆ ಕನ್ನಡ ಪರ ಹೋರಾಟಗಾರರಾಗಿರ್ಬೋದು ಹೋಗಿ ಅಲ್ಲಿ ಮನವಿಯನ್ನು ಸಲ್ಲಿಸಿದ್ದಾರೆ. ಯಾವುದೇ ಕಾರಣಕ್ಕೂ ಕಾಲಾ ಚಿತ್ರ ಬಿಡುಗಡೆ ಮಾಡಬಾರ್ದು ಮತ್ತೆ ಪ್ರದರ್ಶನ ಸಹ ಮಾಡಬಾರ್ದು ಅನ್ನುವಂತಹ ನಿಟ್ಟಿನಲ್ಲಿ ಮಾಡಿದ್ದಾರೆ ಅಂತ ಹೇಳ್ಬೋದು. ಏನು ಬಿಡುಗಡೆ ಏನಾದ್ರು ಮಾಡಿದ್ರೆ ಸಾಕಷ್ಟು ಪರಿಣಾಮವನ್ನು ಎದುರಿಸ್ತಾರೆ ಅನ್ನುವಂತಹ ಎಚ್ಚರಿಕೆಯನ್ನು ಸಹ ಹೇಳಿದ್ದಾರೆ ಸಭಾ. ಓಕೆ, ರಜನಿಕಾಂತ್ ಅಭಿಮಾನಿಗಳು ಥಿಯೇಟರ್ ಎದುರುಗಡೆ ಬಂದಿರುವಂತಹ ದೃಶ್ಯಾವಳಿಗಳು ಏನಾದ್ರು ಕಂಡು ಬಂತ ಪುನೀತ್? ಅವರನ್ನ ಮತ್ತೆ ಥಿಯೇಟರ್ ಮಾಲೀಕರು ಹೋಗಿ ಸಿನಿಮಾ ರಿಲೀಸ್ ಮಾಡಲ್ಲ ಅಂತ ಏನಾದ್ರು ಹೇಳಿದ್ರಾ? ಆ ರೀತಿ ಏನಾದ್ರು ಘಟನೆ ನಡೀತಾ ಅಲ್ಲಿ? ಖಂಡಿತವಾಗ್ಲೂ ಸಭಾ ಏನು ರಜನಿಕಾಂತ್ ಅವರ ಹಿಂದೆ ಏನು ಫಿಲಂ ಏನು ಇತ್ತು, ಕಬಾಲಿ ಫಿಲಂ ಇತ್ತು. ಕಬಾಲಿ ಫಿಲಂ ರಿಲೀಸ್ ಆದಾಗ ಬೆಳಿಗ್ಗೆನಲ್ಲೂ ಸಹ ಅಭಿಮಾನಿಗಳು ಥಿಯೇಟರ್ ಮುಂದೆ ಇದ್ರು. ಆದ್ರೆ ಕಾಲಾ ಚಿತ್ರ ಬಿಡುಗಡೆ ಆಯ್ತು. ಆದ್ರೂ ಸಹ ಏನು ಬೆಳಿಗ್ಗೆನಲ್ಲೂ ಸಹ ಯಾವ ಒಬ್ಬ ಅಭಿಮಾನಿಗಳು ಸಹ ಇಲ್ಲ. ನಾನು ದೃಶ್ಯದಲ್ಲಿ ತೋರಿಸೋದಕ್ಕೆ ಇಷ್ಟಪಡ್ತೀನಿ. ಏನು ಯಾವುದೇ ಫಿಲಂ ರಿಲೀಸ್ ಆದ್ರೂ ಸಹ ಅಭಿಮಾನಿಗಳು ಬಂದು ಚಿತ್ರ ಟಿಕೆಟ್ ತಗೊಂಡಾಗ ಆಗ್ಬೋದು ಮತ್ತೆ ಮೆಚ್ಚಿನ ನಟನ ಸಿನಿಮಾವನ್ನು ನೋಡೋದಕ್ಕೋಸ್ಕರ ಬಹಳಷ್ಟು ಕಾತರದಿಂದ ಕಾಯ್ತಾ ಇರ್ತಾರೆ. ಆದ್ರೆ ಈ ಥಿಯೇಟರ್ ಮುಂದೆ ಯಾರೂ ಸಹ ಇಲ್ಲ. ಏನು ಒಂದು ವೇಳೆ ಏನಾದ್ರೂ ಸಿನಿಮಾ ರಿಲೀಸ್ ಆದ್ರೆ ಸಾಕಷ್ಟು ಪರಿಣಾಮ ಎದುರಿಸ್ತಾರೆ ಅಂತಂದು ಕನ್ನಡ ಪರ ಸಂಘಟನೆಗಳು ಸಹ ಹೇಳ್ತಾ ಇದಾರೆ. ಇನ್ನು ಸಿನಿಮಾ ಮಾಲೀಕರು 1:30 ಪರಿಸ್ಥಿತಿ ನೋಡ್ಕೊಂಡು 1:30 ನಂತರದಲ್ಲಿ ಇಲ್ಲ ನಾಳೆ ಬೆಳಿಗ್ಗೆ ಸಿನಿಮಾವನ್ನು ರಿಲೀಸ್ ಮಾಡ್ತೀವಿ ಅಂತ ಹೇಳಿದ್ದಾರೆ ಸಭಾ. ಓಕೆ ಪುನೀತ್, ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ಲ ಲೈವ್ ಅಪ್ಡೇಟ್ಸ್ಗೆ. ಇದು ದಾವಣಗೆರೆಯ ಚಿತ್ರಣವಾಗಿತ್ತು ವೀಕ್ಷಕರೇ. ದಾವಣಗೆರೆಯಲ್ಲೂ ಕೂಡ ಯಾವ ಥಿಯೇಟರ್ ನಲ್ಲಿ ಕಾಲಾ ಸಿನಿಮಾ ಪ್ರದರ್ಶನಗೊಳ್ತಾ ಇಲ್ಲ. ಅಭಿಮಾನಿಗಳು ಬಂದಿರುವಂತಹ ಯಾವುದೇ ಲಕ್ಷಣಗಳು ಅಲ್ಲೂ ಕೂಡ ಗೋಚರಿಸ್ತಾ ಇಲ್ಲ. ಬೆಂಗಳೂರು ಸೇರಿದಂತೆ ರಾಜ್ಯದ ಎಲ್ಲಾ ಭಾಗಗಳಲ್ಲಿಯೂ ಚಿತ್ರ ಪ್ರದರ್ಶನಗೊಳ್ತಾ ಇಲ್ಲ. ಆದ್ರೆ ಬಳ್ಳಾರಿ ಮತ್ತೆ ಮಂಗಳೂರಿನಲ್ಲಿ ಮಾತ್ರ ಈ ಚಿತ್ರ ಪ್ರದರ್ಶನಗೊಳ್ತಾ ಇರೋದನ್ನ ನಾವು ನೋಡಿದ್ವಿ.